ಇರಿಟೇಟ್ ಮಾಡ್ಬೇಡ ನೋಡು, ಇದ್ರಲ್ಲೇ ಹೊಡೆದಾಕ್. ನನಗೂ ಅಷ್ಟೇ, ನಂಗೂ ಇರಿಟೇಟ್ ಆಗ್ತಾ ಇದೆ. ಇಲ್ಲೇ ಬರ್ದಿದ್ಯಾ ನೋ ಫೋನ್ ಎಕ್ಸೆಪ್ಟ್ ಎಡಿಟ್ ಅಂತ. ಗೈಸ್ ಎಡಿಟ್ ಮಾಡ್ತಾ ಇದ್ದೆ ನಾನು. ಇಷ್ಟು ತಿಂಗಳಿಗೆ ಇವತ್ತೇ ಟೋಪಿ ಹಾಕ್ಸ್ಕೊಂಡ್ರದು ಮಗಳೇ ನೀನು. ಒಳ್ಳೇದನ್ನ ನಾವು ಒಳ್ಳೇದ್ ತಿಂದ್ರೆ ನಮ್ಮ ಮಕ್ಳು ಒಳ್ಳೇದೇ ತಿಂತಾರೆ. ಅಯ್ಯೋ ನಂಗೆ ತಡೆಯಕ್ಕಾಯ್ತಲ್ಲ. ಸೊ ಇಲ್ಲಿ ಆಕ್ಚುಲಿ ಪಾಪುಗೆ ಆಯಿಲ್ ಮಸಾಜ್ ನಡೀತಾ ಇದೆ. ನಮ್ಮಮ್ಮ ಆಯಿಲ್ ಮಸಾಜ್ ಮಾಡ್ತಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನೋಡಿ ಇವತ್ತು ಅವಳ್ದು ಔಟ್ಫಿಟ್ ನೈಟ್ ಚೇಂಜ್ ಆಗೋಯ್ತು. ಮೇಡಮ್ ಅವ್ರದ್ದು ಔಟ್ಫಿಟ್ಟು. ಇವತ್ತು ನಮ್ಮ ಮನೇಲಿ ಹೆಲ್ದಿ ಬ್ರೇಕ್ಫಾಸ್ಟ್ ಏನಂತ ಅಂದರೆ ನವಣೆದು ಬಿಸಿಬೇಳೆ ಬಾತು. ನವಣೆ ನೆನಾಕಿದ್ದೀನಿ, ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಇವತ್ತು ಇದ್ರದ್ದು ಬಿಸಿಬೇಳೆ ಬಾತ್ ಇವತ್ತಿನ ಟಿಫನ್ ರೆಸಿಪಿ ಇದೆ. ರೆಸಿಪಿ ಬೇಕಂದರೆ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಮಾಡ್ತೀನಿ, ಬಿಕಾಸ್ ಇವಾಗ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಇವಾಗ ಫಟಾಫಟ್ ಅಂತ ಬ್ರೇಕ್ಫಾಸ್ಟ್ ಮಾಡುವ. ನಮ್ಮಮ್ಮ ಬಂದಿದ್ದಾರೆ, ನಮ್ಮಮ್ಮ ಬಂದಿದ್ದಾರೆ, ನಮ್ಮಮ್ಮ ಅಮ್ಮ ಬಂದಿದ್ದಾರೆ. ಅಮ್ಮ ಅಲ್ಲಮ್ಮ, ನೀನು ಹೇಳಮ್ಮ. ಅವಳು ಭಾಷೆಯಲ್ಲಿ ಹೇಳುದು ಮುದ್ದು ಬಂಗಾರಿ ಅಂತ. ಎಲ್ಲಮ್ಮ ಹೆಂಗಮ್ಮ ಹೆಂಗಮ್ಮ ಹೇಳುದು. ಅಮ್ಮ ಬಂದಿದ್ದಾರೆ, ಶಾಂತಮ್ಮ ಶಾಂತಮ್ಮ ಬಂದಿದ್ದಾರೆ. ವಾನವಾ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಂಗಾಡ್ತಿದ್ಯಾ? ಅವಳು ಮಾತಾಡ್ತಾಳೆ. ಅವಳು ಮಾತಾಡ್ತಾಳೆ. ಸೊ ಬಿಸಿಬೇಳೆ ಬಾತ್ ರೆಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಆ್ಯಕ್ಚುಲಿ ನವಣೆಲಿ ಮಾಡಿದ್ರು ಸಿರಿಧಾನ್ಯ ಅಂತ ಏನು ಹೇಳ್ತೀವಿ, ಮಿಲ್ಲೆಟ್ಸ್ ಅದು ಇದು ಆಯಿತಾ. ಇದರಲ್ಲಿ ಮಾಡಿದ್ರು ಅನಿಸಲ್ಲ ನನಗಿನ್ನೂ. ಆ್ಯಕ್ಚುಲಿ ಇದ್ರಲ್ಲಿ ಪಲಾವ್ ಎಲ್ಲ ಮಾಡ್ತಾರೆ ತರಕಾರಿ ಎಲ್ಲ ಹಾಕ್ಬಿಟ್ಟು, ಬಟ್ ನಂಗೆ ಅದು ಇಷ್ಟ ಆಗೋಲ್ಲ. ನಂಗೆ ಅದು ಯಾವ ಥರ ಫೀಲ್ ಕೊಡುತ್ತೆ ಅಂದರೆ ಈ ತರಕಾರಿ ಉಪ್ಪಿಟ್ಟು ತಿಂದಂಗೆ ಆಗುತ್ತೆ. ಬಟ್ ಈ ಬಿಸಿಬೇಳೆ ಬಾತ್ ಒಂದು ಇಷ್ಟ ಆಗುತ್ತೆ. ಹೆಂಗಿದೆ ಟಿಫನ್ನು? ಸಕ್ಕತ್ತಾಗಿ ಬಂದಿದೆ ಟೇಸ್ಟು. ಉಪ್ಪು, ಹುಳಿ, ಖಾರ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಆ ಮಿಲ್ಲೆಟ್ಸಲ್ಲಿ ಮಾಡಿದ್ರೆ, ಆ ಮಿಲ್ಲೆಟ್ಸ್ ಚೀವ್ ಮಾಡಬೇಕಾದ್ರೆ ಅದೊಂಥರ ಟೇಸ್ಟು, ಒಂಥರ ಅರೋಮನೆ ಬೇರೆ ಅನ್ನೋದಕ್ಕಿಂತ. ಮಿಲೆಟ್ಸ್ ಬಿಸಿಬೇಳೆ ಬಾತ್ ತುಂಬ ಇಷ್ಟ. ಅಂದರೆ ಒಂದ್ಸಲ ಮಾಡಿದ್ದಲ್ಲ, ತಿಂದಾದ್ಮೇಲಿಂದ ನಂಗೆ ಅದೇ ಇಷ್ಟ ಆಗುತ್ತೆ. ಸೊ ಮಿಲೆಟ್ಸ್ನ ತರದೇ ಬಿಸಿಬೇಳೆ ಬಾತ್ ಮಾಡಕ್ಕೆ ಆ್ಯಕ್ಚುಲಿ ಹೌದು. ಮನೆಗೆ, ಬಿಕಾಸ್ ಇಲ್ಲ ಟೊಮೆಟೊ ಬಾತ್ ಚೆನ್ನಾಗಿರುತ್ತೆ. ಅದು ಬಿಟ್ಟು ಜಾಸ್ತಿ ಏನು ಮಾಡಲ್ಲ ಅದರಲ್ಲಿ. ಇಟ್ ಈಸ್ ಹೆಲ್ದಿ, ಸೂಪರ್ ಡಿಲಿಷಿಯಸ್. ರೆಸಿಪಿ ಬೇಕಿದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಬಂದೈತೆ ಮಿಲ್ಲೆಟ್ಸ್ ನೋಡಿ. ಇವತ್ತಿಂದ ಒಂದು ಹೊಸ ಅಭ್ಯಾಸ ಏನಪ್ಪ ಅಂತ ಅಂದರೆ, ಒಂದು ಬೋರ್ಡ್ ಇತ್ತು ನಮ್ಮ ಮನೇಲಿ. ಆ್ಯಕ್ಚುಲಿ ನನ್ನ ಮೇಕಪ್ ಕ್ಲಾಸ್ ಮಾಡ್ತಿದ್ದಾಗ ನಾನು ಪರ್ಚೇಸ್ ಮಾಡಿದ ಬೋರ್ಡ್ ಇದು. ಸೊ ಹಾಗೆ ಇತ್ತು, ಅದು ನನಗೆ ಇಲ್ಲಿ ಒಂದು ಸ್ಟ್ಯಾಂಡ್ ಥರ ಮಾಡಿ ಫಿಕ್ಸ್ ಮಾಡಿದ್ದಾನೆ. ತುಂಬ ದಿನದಿಂದ ಅನ್ಕೋತಾ ಇದ್ದಿದ್ದು ಇದು ಒಂದು ಹೊಸ ಅಭ್ಯಾಸ. ಡೈಲಿ ಒಂದು ಥಾಟ್ ಫಾರ್ ದ ಡೇ ಅಂತ ಒಂದು. ಇವತ್ತು ನಾನು ಬರೆದಿರೋದು ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಡೂ ಇಟ್ ಅಂತ. ಸೊ ಒಂದು ಥಾಟ್ ಫಾರ್ ದ ಡೇ, ಒಂದು ಮೋಟಿವೇಟ್ ಕೊಡೋಕ್ಕೆ, ಡೈಲಿ ಒಂದು ಎನರ್ಜಿ ಆಗಿರೋದಕ್ಕೆ ಅಂತ ಇದನ್ನು ಬರೆದಿರೋದು. ಇವತ್ತಿಂದ ಒಂದು ಹೊಸ ಅಭ್ಯಾಸ ಇದು. ನೋಡಿದಾಗೆಲ್ಲ ನಮಗೆ ಅದು ಫೀಲ್ ಆಗುತ್ತೆ, ಎಸ್ ಐ ಕ್ಯಾನ್ ಅನ್ನೋ ಥರ. ಸೊ ಇದೊಂದು ಹೊಸ ಅಭ್ಯಾಸ ಇವತ್ತು. ಸೊ ಇಲ್ಲಿ ಆ್ಯಕ್ಚುಲಿ ಪಾಪುಗೆ ಆಯಿಲ್ ಮಸಾಜ್ ನಡೀತಾ ಇದೆ. ನಮ್ಮಮ್ಮ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ ಅವಳಿಗೆ. ಸ್ನಾನ ಮಾಡಿಸ್ಬೇಕು ಇವಾಗ, ಹೀಗೆದ್ಲಲ್ಲ. ಸೊ ಇಲ್ಲಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಎಲ್ಲ ರೆಡಿ ಇದೆ. ಪಾಪ ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ದಾರೆ. ಕಡಲೆಕಾಳು ಸಾಂಬಾರು ಮಾಡಬೇಕು, ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಸೊ ಇವಾಗ ಕಡಲೆಕಾಳು ಸಾಂಬಾರು ಮಾಡುವ. ಫಟಾಫಟ್ ಅಂತ ಸಾಂಬಾರು, ರೈಸು ಎಲ್ಲ ಮಾಡಿ ಊಟ ಮಾಡಬೇಕು. ಆಫ್ಟರ್ ದಟ್ ಮತ್ತೆ ಕೆಲಸ ಮಾಡಬೇಕು. ಏನಿದು ಅಂತ ನೋಡಿದ್ರೆ ಪಾಪ ಹಸು ಪರ್ಕೆ ತಿಂತಾ ಇದೆ ನೋಡಿ. ಹಾಯ್ ಹೋಗ್ಬಿಡ್ತು ಪಾಪ. ನೋಡಿ ಪರ್ಕೆ ಎಲ್ಲ ಹೇಗೆ ಮಾಡಿದೆ. ಓನಪ್ಪ ಪಾಪ ಅದಕ್ಕೆ ಊಟ ಇಲ್ಲ ಅನ್ಸತ್ತೆ, ಅದಕ್ಕೆ ಪಾಪ ಪರ್ಕೆ ತಿಂತಾ ಇದೆ. ಒಬ್ಬ ನಮಗೆ ಭಯ. ಸೌತೆಕಾಯಿ ಇಟ್ಟಿದ್ದೀನಿ. ಅಯ್ಯೋ ಇನ್ನೊಂದು ಬಂತು, ಇನ್ನೂ ಒಂದು ಬರ್ತಾಯಿದೆ. ಅದನ್ನು ತಗೊಳ್ಬೇಕಿತ್ತು.
ಭಯ ಒಳಗಡೆ ಬಂದ್ಬಿಟ್ರೆ ಅಂತ. ಅಲ್ಲೋಡು ಚಿನ್ನಪ್ಪ, ಹಶು ಬಂದಿದೆ, ಹಶು. ಅಂಬ ಬಂದಿದೆ, ಅಂಬ ನೋಡು. ಅಲ್ಲೋಡು ಇವಳು ನೋಡ್ತಾ. ನೀನು ಕೊಟ್ಬಿಡ್ಲಾ ಚಿನ್ನಮ್ಮ ನಿನ್ನ? ಹಶು ಬಂದಿದೆ, ಹಶು ಬಂದಿದೆ ಬಂಗಾರಿ, ಹಶು ಬಂದಿದೆ. ಆಯಿಲ್ ಮಸಾಜ್ ಮಾಡ್ಕೊ ಅಂದ್ರೆ ಬಂದಿರೋದು ನೋಡು ಆಚೆಗೆ. ಅದರ್ಧ ತಿಂತು, ಇದರ್ಧ ತಿಂತು. ಓಕೆ ಬಾಯ್. ತುಂಬಾ ಅದು ಗುಂಬುಟತ್ತು ಹಂಗೇನೆ ಅಲ್ಲಿಂದ ಬಂದ ನಮ್ಮನೆ ಹತ್ರ ಇತ್ತು ಪಾಪ. ಗೈಸ್, ನಮ್ಮ ಹುಡುಗಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಇನ್ಮೇಲೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಫ್ರೂಟ್ಸ್ ತಿನ್ಬೇಕಂತೆ. ಇದನ್ನು ತಂದು 1 ವಾರ ಆಗೈತೆ. ತಿಂತೀನಿ ಅಂತ ತಗೊಂಡಿದ್ದು ಮೊನ್ನೆ 1 ಹಣ್ಣು, ಓಕೆನಾ. ತಿಂದಿದ್ದು ನೆನ್ನೆ ನೈಟ್. ಅದನ್ನು ಇವಾಗ 2 ಓಪನ್ ಮಾಡಿ 1 ಕ್ಯಾರೆಟ್ ಬೇರೆ ಕಟ್ ಮಾಡಿ ಇಟ್ಟವಳೆ. ನಾನು ಶಾಕಲ್ಲಿ ಬಂದು ನೋಡಿದ್ರೆ ಸಚ್ಚು ಇನ್ಮೇಲೆ ತಿನ್ಬೇಕು ಸಚ್ಚು ಮಧ್ಯಾಹ್ನದ ಹೊತ್ತು ಅಂತ ಹೇಳ್ತಾ ಇದೆ. ಹಾಂ, ಹೆಂಗಿವೆಲ್ಲ? ಊಟಕ್ಕಿಂತ ಮುಂಚೆ ಫ್ರೂಟ್ಸ್ ತಿನ್ಬೇಕಾಯ್ತಾ. ಸೊ ದಟ್ಸ್ ವೈ ಆರೆಂಜ್ ಇತ್ತು, ಆರೆಂಜ್ನ ಅವನಿಗೊಂದು ನನಗೊಂದು ಅಂತ ಸುಲ್ಕೊಂಡು. ಅಡುಗೆ ರೆಡಿ ಆಗಿದೆ ಆಲ್ರೆಡಿ. ನಾನು ಅವಾಗಲೇ ಹೇಳಿದ್ನೆಲ್ಲ, ಕಡಲೆಕಾಳು ಸಾಂಬಾರು, ರೈಸ್ ರೆಡಿ ಆಗಿದೆ. ತಿಂದ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಊಟ ಮಾಡೋಣ. ಅವಳನ್ನ ಇವಾಗ ಮಲಗಿಸ್ಬಿಟ್ಟು ಬಂದ. ಅವನು ಒಳ್ಳೇದನ್ನ ನಾವು ಒಳ್ಳೇದು ತಿಂದರೆ ನಮ್ಮ ಮಕ್ಕಳು ಒಳ್ಳೇದೇ ತಿಂತಾರೆ. ಅಯ್ಯೋ, ನನಗೆ ತಡೆಯೋಕ್ಕಾಯ್ತಲ್ಲ ಅಣ್ಣ, ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ, ನನ್ನ ಕೈಲಿ ಆಗ್ತಾ ಇಲ್ಲ ಈ ರೇಂಜಿಗೆ. ನಾವು ಫ್ರೂಟ್ಸು, ತರಕಾರಿ, ಈ ಥರ ಹೆಲ್ದಿ ಇದೆಲ್ಲ ತಿಂತಾ ಇದ್ರೆ ನಮ್ಮ ಮಕ್ಕಳು ಅದನ್ನು ನೋಡಿ ಅದೇ ತಿಂತಾರೆ. ನಾವು ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ಮಕ್ಕಳು ಮುಂದೆ ತಿಂದರೆ ಮಕ್ಕಳು ಅದನ್ನೇ ಕೇಳ್ತಾರೆ. ನಿನ್ನ ಕಾಲಲ್ಲಿ ತೋರಿಸು, ಫೋಟೋ ಕಳಿಸ್ಬಿಡು. ಗೈಸ್, ನಾವೊಂದು ಬೋರ್ಡ್ ರೆಡಿ ಮಾಡಿದ್ವಿ. ಹೌದಾ? ಇದಕ್ಕೆ ಹೊಸದು ಇವಾಗ ಆ್ಯಡ್ ಆನ್ ಏನಂದರೆ ನೋ ಸ್ಕ್ರೀನ್ ಟೈಮ್ ಎಕ್ಸೆಪ್ಟ್ ಎಡಿಟು. ಓಕೆ, ನನ್ನ ಮಗಳು ಸ್ನಾನ ಮಾಡಿ ಆಯಿಲ್ ಹಾಕ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ಇವಾಗ ಮಲ್ಕೊಂಡ್ಳು. ಸ್ವಲ್ಪ ಹೊತ್ತು ಇವಳು ಕರ್ಕೊಂಡೋಗಿದ್ದು ಬಿಸಿಲಿಗೆ, ಅಲ್ಲಿಂದ ಬಂದವಳೆ ಮಲ್ಕೊಂಬಿಡ್ಲು. ಸೊ ಇವಾಗ ಸ್ವಲ್ಪ ಎಡಿಟ್ ಮಾಡಬೇಕು, ಅದನ್ನು ಮುಗಿಸಿ. ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಬೇಕು. ಅದನ್ನು ಮಾಡಿ ಇವಾಗ ಫಸ್ಟು ಫ್ರೂಟ್ ತಿನ್ನೋಣ. ಗೈಸ್ ಇವಳು ನೋಡಿ, ಇವಳು ಅಪ್ಪ ಅಳ್ತಾ ಇದೀಯ ಪಾಪ. ಏನು ಪಾಪ ನೀನು ಈ ಥರ ಈಡಿಯಟ್ ಥರ ಅಲ್ಲ, ಅಲ್ಲೇ ಬರ್ದಿದೀಯಾ ನೋ ಫೋನ್ ಎಕ್ಸೆಪ್ಟ್ ಎಡಿಟ್ ಅಂತ. ಗೈಸ್, ಎಡಿಟ್ ಮಾಡ್ತಾ ಇದ್ದೆ ನಾನು, ಊಟ ಹಾಕೊಂಬಂದು ಊಟ ಮಾಡು ಅಂತ. ಸೊ ಒಂದು ಕೈಲಿ ಎಡಿಟ್ ಮಾಡೋಕ್ಕಾಗಲ್ಲ, ತಗೋ ಎಡಿಟ್ ಮಾಡು ಅಂದರೆ 5 ನಿಮಿಷ ಫೋನ್ ನೋಡ್ತೀನಿ, ಅರ್ಧ ಗಂಟೆ ನೋಡ್ತೀನಿ ಎಂದು ಆಮೇಲೆ 10 ನಿಮಿಷಕ್ಕೆ ಬಂದ್ಲು. ಈಗ 5 ನಿಮಿಷ ಈಗ 5 ನಿಮಿಷಕ್ಕೆ ಬಂದ್ಲು ನೋಡಿ. ಫೋನ್ ನಾನು ಕಿತ್ತಿಕೊಂಡಿದ್ದೀನಿ, ಇದನ್ನು ನೋಡು ಲಾಗ್ ಎಡಿಟ್ ಮಾಡು ಅಂತ ಅಂದರೆ ಅಳ್ತಾವಳೆ ಕುತ್ಕೊಂಡು ಫೋನ್ ಕೊಟ್ಟಿಲ್ಲ ಅಂತ. ಇದೇನಾ ನಿನ್ನ ಮೋಟಿವೇಶನು? ಇದೇನಾ ನಿನ್ನ ಮೋಟಿವೇಶನು? ಇಷ್ಟೇನಾ ನಿನ್ನ ಮೋಟಿವೇಶನು? ಅವಾಗ್ಲಿಂದ ಫೋನ್ ನೋಡ್ಕೊಂಡ್ ಕೂತವ್ರೆ ಆಯ್ತಾ. ಇಲ್ಲ ಇನ್ಯಾವನು ಎಡಿಟ್ ನಾನು ಹೇಳಿಲ್ವ, ನೀನು ಬರೋ 1 ಮಿನಿಟ್ ಮುಂಚೆ, 1 ಗಂಟೆ ನೀನ್ ಫೋನ್ ನೋಡ್ಕೊಂಡ್ ಕೂತಿದ್ಯಾ ಆಯ್ತಾ. ಮುಂಚೆ ನಾನು ಎತ್ಕೊಂಡೆ, ಅದಕ್ಕಿಂತ ಮುಂಚೆನೆ ನೀನ್ ಹಿಡ್ಕೊಂಡ್ ಕೂತ್ಕೊಂಡೆ. ನಾನು ಎತ್ತಿಕ್ಬಿಟ್ಟು ಏನ್ ಪ್ರೂಫ್ ತಿಂತಾ ಇದ್ದೆ. ಏನ್ ಪ್ರೂಫ್? ವಾಟ್ಸ್ ಪ್ರೂಫ್? ನಾನು ನಿನ್ ಯಾಕೆ ತಿನ್ನಕ್ಕಾಗಲ್ಲ? ನೋಡಿದ್ನಲ್ಲ ನಾನು, ಒಂದ್ ಕೈಲಿ ಫೋನ್ ಹಿಡ್ಕೊಂಡು. ಅದು ಖಾಲಿ ಆಗಿದ್ದು ತಾನೇ ನೀನ್ ಬರೋಷ್ಟರಲ್ಲಿ. ಯಾಕೆ ಪಾಪ ಸುಳ್ಳು ಹೇಳ್ತೀಯಾ? ಒಂದ್ ಕೈಲಿ ಫೋನ್ ಹಿಡ್ಕೊಂಡು ಒಂದ್ ಕೈಲಿ ತಿಂತಾ ಇರ್ತೀಯ. ಇರಿಟೇಟ್ ಮಾಡ್ಬೇಡ ನೋಡು, ಇದ್ರಲ್ಲೇ ಹೊಡೆದಾಕ. ನನಗೂ ಅಷ್ಟೇ, ನಂಗೂ ಇರಿಟೇಟ್ ಆಗ್ತಾ ಇದೆ. ಲೋಫರ್ ನೀನು ಲೋಫರ್. ಸರಿ ಎಡಿಟ್ ಮಾಡಿ, ಆಯ್ತು ಕಟ್ ಮಾಡ್ಬಿಡು. ಸೊ ಇವಾಗ ಅವಾಗಲೇ ಹೇಳಿದಾಗೆ ಒಂದು ಸ್ಪೆಷಲ್ ವಸ್ತುನ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಏನಂತ ಅಂದರೆ ನನ್ನ ಮಗಳಿಗೆ ಕಿವಿ ಚುಚ್ಚೋ ಇದೆ. ಸೊ ಇವಾಗ ಇಲ್ಲೇ ಮನೆ ಹತ್ರ ಒಂದು ಶಾಪ್ ಇದೆ, ಪವಿತ್ರ ಜ್ಯುವೆಲ್ಸ್ ಅಂತ. ನೋಡೋಣ ಅಂತ ಬಂದಿದ್ದೀವಿ. ನೋಡೋಣ ಅಲ್ಲಿ ನಾವು ಅಂದ್ಕೊಂಡಿರೋ ಥರ ಸ್ಟೆಡ್ ಸಿಗುತ್ತಾ ಅಂತ. ಆ್ಯಕ್ಚುಲಿ ಎಲ್ಲ ಈ ಲೋಲಕ್ ಥರ ಹಾಕ್ತಾರೆ ಗೊತ್ತಾ, ಅದನ್ನು ಹೇಳ್ತಾ ಇದ್ದಾರೆ. ಬಟ್ ನನಗೆ ಆ ಥರ ಹಾಕೋಕ್ಕೆ ಇಷ್ಟ ಇಲ್ಲ, ನನಗೆ ಸ್ಟಡ್ ಥರ ಬೇಕು. ಅದಕ್ಕೆ ಹುಡುಕ್ತಾ ಇದ್ದೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಡಿಸೈನು, ಸ್ವಲ್ಪ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಹಾಸ್ಪಿಟಲಲ್ಲಿ ಚುಚ್ಚೋದು ನೋಡ್ತಾ ಇದ್ದೀನಿ. ಲಾಕ್ ಬರಲ್ವಾ ಈ ಥರ?
ಎರಡು ಅದು ಮೇನ್ ಅದೇ ಇರೋದು ಸರ್. ಇದೇ ಗಟ್ಟಿ ಬರುತ್ತೆ. ಇದು ಟೋಲ್ಡ್ ಇರೋದು, ಇದೇ ಗಟ್ಟಿ ಇರೋದು ಪೈಪ್. ಇದು ಒಂದಿಷ್ಟು ಆಗ್ತಾ ಇದೆ ಆ್ಯಂಡ್ ಇದು ಒಂದಿಷ್ಟು ಆಗ್ತಾ ಇದೆ. ಇದು ಮೂಪಟ್ಗೂ ತಗೋಬೇಕು. ಇದೆ ಹೌದು ಅಟ್ಲೀಸ್ಟ್ ಜೋಡಿ ಇತ್ತು, ಸಿಂಗಲ್ ಮೂಪಟ್ಗೆ ಯಾರು ತಗೊಂಡೋಗ್ಬಿಟ್ಟಾರೆ. ಇದು ಚೆನ್ನಾಗಿದೆ, ಬಟ್ ಇದು ಒಂದೇ ಒಂದು ಪೀಸ್ ಇದೆ, ಇನ್ನೊಂದಿಲ್ಲ. ಸೊ ಯಾವುದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 1% ಕಡಿಮೆ ಇದೆ. ಇದು ಒಂಥರ ಚೆನ್ನಾಗಿದೆ ನೋಡಿ ಸೈಡು. ಗೈಸ್ ಎರಡು ಇಷ್ಟ ಆಯಿತು, ಎರಡು ನಾನು ಇಲ್ಲಿ ಡಿಸ್ಪ್ಲೇ ಹಾಕ್ತೀನಿ, ಬಟ್ ಕನ್ಫ್ಯೂಸ್ ಆಗಿಬಿಡ್ತು. ಅದಕ್ಕೆ ಇವಾಗ ಇನ್ನೊಂದು ಕಡೆ ಹೋಗೋಣ ಅಂತ. ಬಟ್ ಜಾಸ್ತಿ ಹೇಳ್ತವ್ರೆ ಕಳ್ಳನ ಮಕ್ಕಳು ಸೆಟುಗಳು ರೇಟು ಅಲ್ವಾ? ಇಲ್ಲಿ ನೋಡಿ ಟೋಪಿ ಹಾಕಿದ್ದೀನಿ ಆಯ್ತಾ. ಟೋಪಿಗೆ ಕೈ ಹೋಗ್ಬಾರ್ದು, ಅಂದ್ರೆ ತಲೆ ಕೈ ಹೋಗ್ಬಾರ್ದು, ಯಾಮರ್ಸ್ಬೇಕು ಹಾಕಿದ ತಕ್ಷಣ, ಇಲ್ಲ ಅಂದ್ರೆ ಕಿತ್ತು ಬಿಸಾಕ. ಇಷ್ಟು ತಿಂಗಳಿಗೆ ಇವತ್ತೇ ಟೋಪಿ ಹಾಕ್ಸ್ಕೊಂಡಿರೋದು ಮಗಳೇ ನೀನು. ಸೂಪರ್. ಈ ಖುಷಿಗೇನು ಇಲ್ವಾ? ಫೋನ್ ಬೇಕು? ಏ ಕಳ್ಳಿ ನೀನು, ಕಳ್ಳಮ್ಮ ನೀನು. ಚಿಕ್ಕ ಚಿಕ್ಕ ಚಿನ್ನಮ್ಮ. ನೀನೇನು ಹಿಂಗನು ಚಿನ್ನಮ್ಮ ಮಾತೇನ ಕೇಳು. ನಾನು ಮಗಳು ನೋಡಿ ಹೆಂಗ್ ಕೂತವಳೆ, ರಾಣಿ ತರ, ಚಿನ್ನಿ ಪಾಪ ಪ್ಯಾಂಟ್ ಶರ್ಟ್ ಹಾಕಿರೋ ರಾಣಿ ತರ. ಪುಟ್ಟಕ್ಕ ಇದ್ ಬಿಡು ಕುತ್ಕೋತಾಳೆ. ಕುತ್ಕೊಳ್ಳಲ್ಲ, ಕತ್ತೆತ್ತು. ಇಲ್ಲಿ ಚಿನ್ನಮ್ಮ, ಇಲ್ಲಿ ಗುಮ್ಮ ಬಂತ್ ಕೈ ಬಿಡಿ. ಗುಮ್ಮ ಹಾಕ್ಸಿ ಬತ್ತು. ಹಂಗೆ ಉಲ್ಟಾ ಬಿಡೋದಾ? ನಿನ್ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ, ನಮ್ಮನ್ನು ಕಂಟ್ರೋಲ್ ಮಾಡ್ತೀಯಲ್ಲ ಮಗಳೇ. ಚಿಕ್ಕ ಆಕ್ಚುಲಿ ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮುದ್ದೆ ಆ್ಯಂಡ್ ಇಲ್ಲಿ ಕೋಸಂಬರಿ, ಆಮೇಲೆ ಇದು ತರಕಾರಿ ತರಕಾರಿ ಪಕೋಡ ಮಾಡ್ತಾ ಇದ್ದೀನಿ. ಚಳಿಗೆ ಏನಾದ್ರೂ ಸೈಡ್ ಸಿಗ್ಬೇಕು ಅನ್ಸುತ್ತೆ ತಿನ್ನೋವಾಗ, ಅದಕ್ಕೆ ಇದನ್ನ ಮಾಡ್ತಾ ಇದ್ದೀನಿ. ಕಲಿಸ್ತಾ ಇದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಇದನ್ನು ಸಹ ಹೆಲ್ದಿ ಆಯ್ತಾ? ವೈ? ಬಿಕಾಸ್ ತರಕಾರಿ ಎಲ್ಲ ಇರುತ್ತೆ. ಒಂದೇನಪ್ಪ ಅಂತಂದರೆ ಆಯಿಲ್ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಅನ್ಹೆಲ್ದಿ ಅನಿಸ್ಬೋದು, ಬಟ್ ಒನ್ಸ್ ಇನ್ ಎ ವೈಲ್ ಏನೂ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಕ್ಯಾರೆಟ್, ಹುಳ್ಳಿಕಾಯಿ ಮತ್ತು ಎಲೆಕೋಸು, ಈರುಳ್ಳಿ, ಆಲೂಗಡ್ಡೆ ಎಲ್ಲ ಇದೆ. ಸೊ ಸಕ್ಕತ್ತಾಗಿರುತ್ತೆ ಚಳಿಗೆ, ನೀವು ಟ್ರೈ ಮಾಡಿ. ಹಾಗೆ ಇಷ್ಟೆಲ್ಲ ಹಾಕಿ ಒಂಚೂರು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಬಿಟ್ಟರೆ ಹಾಗೆ ಹೋಯ್ತು. ಇಷ್ಟೇ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಆಯಿತಾ? ಅಪ್ಪ ಮಗಳು ಆಟ ಆಡ್ತವ್ರೆ. ಇಷ್ಟು ದೂರ ವಾಯ್ಸ್ ಬರಲ್ಲ. ಅವ್ರು ಇವಾಗ ಇದನ್ನ ಎತ್ಕೊಳಕ್ ಹೋಯ್ತಾರೆ, ಇವಳನ್ನ ಎತ್ಕೊಳಕ್ ಹೋದ್ರೆ ಇದನ್ನೇ ಎತ್ಬಿಟ್ಟಿದೆ. ಏನು ಕ್ಯಾಮ್ರಾ ನೋಡ್ತಾಳ ಸುಂದ್ರಿ ಮಗಳೇ? ಕ್ಯಾಮ್ರಾ ಉಂಟು. ನೋಡಿ ಹಿಂಗ ಆಕ್ಟಿವ್ ಆಯ್ತಾಳೆ. ಗಾಯ್ಸ್ ಸೀರಿಯಸ್ಲಿ ಎಷ್ಟು ಆಕ್ಟಿವ್ ಆಯ್ತಾಳೆ ಕ್ಯಾಮ್ರಾ ನೋಡಿದ ತಕ್ಷಣ. ಈಗಲೇ ಹೀಗೆ ಅಂದ್ರೆ ಆಮೇಲೆ ನಮ್ಮನ್ನೇ ಮೀರಿಸ್ತೀಯಾ? ನಮ್ಮ ಕಾಂಪಿಟೇಷನ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬಿಡ್ತೇನೆ ನೀನು, ಅಲ್ಲ ಮಗಳೇ? ಕಳ್ಳಿ ಗೈಸ್, ನಾನು ಮೊನ್ನೆಲಾಗಲ್ಲ ಹೇಳಿಲ್ವಾ, ಒಂದೊಂದೆಲ್ಲ ನಮಗೆ ಆಚೆ ಕಡೆ ತಿಂಡಿನ ಅವಾಯ್ಡ್ ಮಾಡಿರೋದಕ್ಕೂ ಅದಕ್ಕೂ ನೋಡಿ ವೆರೈಟಿ ವಡೆ. ಏನು ವಡೆ ಬಾಬು ಇದು? ವೆಜಿಟೇಬಲ್ ವಡೆ ಮಾಡಿದೆ. ವಡೆ ತಿಂತಿದೆ ಮಾಡಿರೋದು. ಕಟ್ಟು ಇದೆಲ್ಲ ಕಟ್ಟು ಇದನ್ನು ಕೊಡು. ನೋಡಿ ಆರತಿ ಎತ್ಕೊಂಡ್ ಬರೋ ಥರ ಮುದ್ದೆ ಇಟ್ಕೊಂಡು ಪ್ಲೇಟ್ ಇಟ್ಕೊಂಡ್ ಬರ್ತಾವಳೆ. ಬಾ 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 ಬಿಸಿ ಊಟ. ಅದೆತ್ತು ನೋಡು ಅವನು ಹೆಂಗ್ ಕೂತವನು. ಅವನು
ಚೂರ ಮಾನ ಮರ್ಯಾದೆ ಇದೆ ನಿಂಗೆ. ಫೋನ್ ಏನ್ ಸೇಲ್ ಮಾಡ್ತೀಯನೋ? ಸುತ್ತ ಫೋನ್ ಇಟ್ಕೊಂಡು ಕೂತಿದ್ಯಲ್ಲ, ಅದಕ್ಕೆ 2 ವಾಚು. ಫ್ರೀ ಯಾರಿಗೆ ಬೇಕು ನೋಡಿ. ಗೈಸ್ ತಟ್ಟೆಲಿ ಮುದ್ದೆ, ಕಾಳು ಸಾಂಬಾರು, ಕೋಸಂಬರಿ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಬಾಪು. ಇದೇ ತಮ್ಮನೇಲಿ